ನೂತನ ಸಚಿವರಾಗಿ ನಾಗೇಂದ್ರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ನಿರೀಕ್ಷೆ ಇತ್ತ? ಖಂಡಿತವಾಗಿ ಕೂಡ ಕೊಟ್ಟ ಮಾತಿನಂತೆಯೇ ಇವತ್ತು ನಮ್ಮ ಸರ್ಕಾರ ಕಳೆದ ಬಾರಿ ನಾನು ರಾಜೀನಾಮೆ ಮಾಡಿದ ಮೇಲೆ ಒಂದು ವಿಚಾರವನ್ನು ಹೇಳಿದ್ರು. ಅವತ್ತಿನ ಸಂದರ್ಭದಲ್ಲಿ ತನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡು ಆ ಮಾತಿಗೆ ತಕ್ಕಂತೆ ಇವತ್ತು ಮಾಡಿದ್ದಾರೆ. ನಮ್ಮ ಹೈಕಮಾಂಡಿಂದ ಹಿಡಿದು ನಮ್ಮ ರಾಜ್ಯದ ನಾಯಕರಿಂದ ಹಿಡಿದು ಕೂಡ ಮುಖ್ಯವಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಗೊತ್ತ ಮಾತಿನಂತೆಯೇ ಇವತ್ತು ನನಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಸರ್, ಏನೇ ಆರೋಪಗಳಿದ್ರೂ ಕೂಡ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ತಮ್ಮನ್ನು ಕೈ ಹಿಡಿದಿದ್ದಾರೆ. ಯಾಕೆಂದರೆ ಆರೋಪ ಎಲ್ಲ ಈಗಾಗಲೇ ಕೂಡ ನ್ಯಾಯಾಲಯದಲ್ಲಿದ್ದಾರೆ. ಅದ್ರ ಜೊತೆಗೆ ಇವತ್ತು ನನಗೆ ಕ್ಲೀನ್ ಚಿಟ್ ಬೇರೆ ಕೊಟ್ಟಿದ್ದಾರೆ SIT. ಅದಕ್ಕಾಗಿಯೇ ಇವತ್ತು ಮತ್ತೆ ಮಂತ್ರಿಮಂಡಲದಲ್ಲಿ ನನಗೆ ಅವಕಾಶ. ಬಳ್ಳಾರಿಯಲ್ಲಿ ನಾಗೇಂದ್ರ ಅವರ ಶಕ್ತಿ ಖಂಡಿತವಾಗಿ ಬಳ್ಳಾರಿಯಲ್ಲಿ 5ಕ್ಕೆ 5 ಬಳ್ಳಾರಿಯಲ್ಲಿ ಮತ್ತು ಅಖಂಡ ಜಿಲ್ಲೆಯಲ್ಲಿ ವಿಜಯನಗರದಲ್ಲಿ ಕೂಡ 5ಕ್ಕೆ 5 ಕ್ಷೇತ್ರವನ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದಲ್ಲೆಲ್ಲ ನಮ್ಮೆಲ್ಲ ಶಾಸಕರದ್ದು. ಅಲ್ಲಿ ಕಂಪ್ಲಿ ಗಣೇಶ್ ಅವರಾಗಿರ್ಬೋದು, ಭರತ್ ರೆಡ್ಡಿ ಅವರಿರ್ಬೋದು, ಮುಖ್ಯವಾಗಿ ಮಾನ್ಯ ತುಕಾರಾಮ್ ಅವರಾಗಿರ್ಬೋದು, ಅನ್ನಪೂರ್ಣಮ್ಮನವರಾಗಿರ್ಬೋದು, DM ನಾಗರಾಜ್ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ 2020